ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಶಿವರಾಮೇಗೌಡರು ಫೈಲು ಮತ್ತು ಇವ್ರನ್ನೆಲ್ಲ ಹೆಂಗಿಡ್ದೆ ಚೆಲುವರಾಜ ಅಂತ ಕೇಳ್ತಾರೆ. ಗೌಡ್ರೆ, ಇದರಲ್ಲಿ ನಂದೇನು ಇಲ್ಲ, ನನ್ನ ಮಗಳು ಬುದ್ಧಿವಂತಿಕೆಯಿಂದ ಗೌಡ್ರೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ವಿನಂತಿ, ಒಳಗಡೆ ದೊಡ್ಡ ರಾಮಾಯಣನೇ ನಡೆಯಂಗೈತೆ, ಬಾರೆ ಹೋಗಿ ನೋಡೋಣ ಅಂತಾಳೆ ಸಾವಿತ್ರಿ. ಅವ್ವ ತಾಯಿ, ಅಲ್ಲಿ ರಾಮಾಯಣನಾದರೂ ನಡೀಲಿ, ಮಹಾಭಾರತನಾದರೂ ನಡೀಲಿ, ನೀನು ಸುಮ್ಕೆ ಇರು. ಆಮೇಲೆ ಅತ್ತೆ ಮೇಲೆ ಇರೋ ಕೋಪನ ಕೊಚ್ಚೆ ಮೇಲೆ ತೋರಿಸಿದ್ರು ಅನ್ನಂಗೆ ನಮ್ಮ ಮೇಲೆ ತೋರಿಸಿದ್ರೆ ಏನು ಮಾಡಿ, ಸುಮ್ಕೆ ನಿತ್ಕ ಅಂತ ವಿನಂತಿ ಹೇಳ್ತಾಳೆ. ಏನೂ ಆಗೋಕ್ಕಿಲ್ಲ ಕಣೆ, ಹತ್ರದಿಂದ ನೋಡಿ ಕಣ್ ತುಂಬ್ಕೊಳ್ಳೋಣ, ಬಾರೆ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ ವಿನಂತಿನ ಸಾವಿತ್ರಿ. ಏನವ್ವ ಇದೆಲ್ಲ, ಸರಿಯಾಗಿ ಬಿಡಿಸೇಳವ್ವ ಅಂತಾರೆ ಶಿವರಾಮೇಗೌಡರು. ಮಾವಯ್ಯ, ಇವರು ಡೂಪ್ಲಿಕೇಟ್ ಕೀನ ರೆಡಿ ಮಾಡಿಕೊಂಡು ಲಾಕರ್ ಓಪನ್ ಮಾಡಿ ಅದರಲ್ಲಿ ಏನೂ ಇಲ್ಲ ಅಂತ ಸಿಕ್ಕದೆ ಒದ್ದಾಡ್ತಾ ಇದ್ರು. ಅವಾಗೆ ನನಗೆ ಏನೋ ಮಾಡೋಕೆ ಹೊಂಟವ್ರೆ ಇವರು ಅಂತ ಅನುಮಾನ ಬಂತು. ಅದನ್ನು ಅಟ್ಟಿ ಒಳಗಡೆ ವಿಷಯ ಹೇಳಿದ್ರೆ ಫೈಲ್ ಮಾತ್ರ ಉಳಿಸೋದಕ್ಕೆ ಸಾಧ್ಯ, ಅಪರಾಧಿನ ಹಿಡಿಯೋಕ್ಕಾಗಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಪ್ಪನಿಗೆ ಫೋನ್ ಮಾಡಿದೆ ಅಂತ ವಿದ್ಯೆ ಹೇಳಿ ಸ್ಟೋರಿನೆಲ್ಲ ಹೇಳ್ತಾಳೆ. ಇತ್ತ ವಿದ್ಯಾ ಸ್ಟೋರಿದಲ್ಲಿ ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾಳೆ. ಮಗಳೇ ಅಂತಾರೆ ವಿದ್ಯಾವರಪ್ಪ. ಅಪ್ಪ ಅದೇನಾಯಿತು ಅಂತ ವಿವರವಾಗಿ ಹೇಳ್ತಿರ್ತಾಳೆ ವಿದ್ಯಾ. ಇಲ್ಲ ಆಯ್ತಾ ಇರೋದು ನೋಡಿದ್ರೆ ಏನಾಗ್ತದೋ ಅಂತ ಸಾನ ಹೆದರಿಕೆ ಆಗ್ತೈತಾ ಕಣಪ್ಪ ಅಂತ ವಿದ್ಯೆ ಹೇಳ್ತಾಳೆ. ಮಗಳೇ, ಭಯ ಪಡಬೇಡ, ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಾಗಕ್ಕಿಲ್ಲ, ನಮ್ಮ ಜೊತೆ ನ್ಯಾಯ ನೀತಿ ಧರ್ಮ ಅದೇ ಅಂದಮೇಲೆ ಯಾರು ಏನೇ ಮಾಡಿದ್ರೂ ಆ ಧರ್ಮ ಗೆಲ್ಲೋದಕ್ಕೆ ನಾವು ಬಿಡೋದಿಲ್ಲ, ನೀನು ಧೈರ್ಯವಾಗಿರೋ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಕಳ್ತನ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ನಿಮ್ಮ ತಾವ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಇದನ್ನು ಸಾಕ್ಷಿ ಸಮೇತ ಹಿಡಿದ್ರೆ ಮುಂದೆ ಇಂಥ ತೊಂದರೆ ಬರೋದಿಲ್ಲ ಇವರಿಂದ ಅಂತ ಯೋಚನೆ ಮಾಡಿದೆ ಅಂತ ವಿದ್ಯೆ ಹೇಳ್ತಾಳೆ. ಹೆಂಗೋ ನನ್ನ ಮಗಳು ನನ್ನ ಹತ್ರ ಹೇಳ್ಬಿಟ್ಟು ಅವಳು ಭಾರನ ಕಳ್ಕೊಬಿಟ್ಲು. ಆದರೆ ಈ ಫೈಲ್ ವಿಚಾರ ಹೇಳಿದಾಗ ಇದರಲ್ಲಿ ಯಾರ್ದೋ ಕಾಣದ ಕೈವಾಡ ಐತೆ ಅಂತ ಗೊತ್ತಾಯಿತು. ಇದನ್ನು ನನ್ನೊಬ್ಬನ ಕೈನಿಂದನೇ ಆಗೋಕ್ಕಿಲ್ಲ ಅಂತ ಗೊತ್ತಾಯಿತು ಸರಿ ಮಾಡೋಕ್ಕೆ. ಆವಾಗ ನಮ್ಮ ಚಿಕ್ಕಪ್ಪನ ಮಗ ರಮೇಶನ ಕೈಯಲ್ಲಿ ಸಹಾಯ ತಗೊಳೋದು ಅಂತ ತೀರ್ಮಾನ ಮಾಡಿದೆ ಅಂತ ಹೇಳಿ ವಿದ್ಯಾವರಪ್ಪ ಸ್ಟೋರಿ ಹೇಳ್ತಾನೆ. ನೀನೇ ನನಗೆ ಸಹಾಯ ಮಾಡಬೇಕು ರಮೇಶಣ್ಣ. ಆ ಸುಭಾಷ ಯಾರನ್ನ ಭೇಟಿ ಮಾಡವನೆ, ಇಲ್ಲಿ ಗಂಟೆ ಯಾರ ಜೊತೆ ಮಾತಾಡೋನೆ ಅಂತ ತಿಳ್ಕೊಬಿಟ್ರೆ ಅವ್ರ ಬಂಡವಾಳ ಎಲ್ಲ ಬಯಲಾತದೆ. ಮೊದಲು ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಪೊಲೀಸು. ಗೌಡ್ರೆ, ನಾನು ಇವರು ಕಾಲ್ ಡೀಟೇಲ್ಸ್ ಎಲ್ಲ ತೆಗ್ದಾಗ ರಂಜಿನಿ ಜೊತೆ ಮಾತಾಡಿದ್ದು ಗೊತ್ತಾಯಿತು. ಜೊತೆಗೆ ಅವರಿಬ್ಬರು ಜೊತೆಲಿದ್ದು ಫೋಟೋಗಳು ಮತ್ತು ಎದುರಿಸ್ಬಿಟ್ಟು ಮೆಸೇಜ್ ಮಾಡಿರೋದೆಲ್ಲ ಗೊತ್ತಾಯಿತು. ರಮೇಶಣ್ಣ, ಫೋಟೋಗಳು ಕೊಡು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಗೋವಿಂದೇಗೌಡರು ಆ ಪತ್ರಗಳು, ಫೋನ್ ಕಾಲ್ ಹೋಗಿರೋದು, ಮೆಸೇಜ್ಗಳೆಲ್ಲ ನೋಡಿ ಎಂಥ ಕೆಲಸ ಮಾಡಿದ್ಯೋ ನಾನು ಬರ್ತಾ ಇರೋ ಕೋಪಕ್ಕೆ ಅಂತ ಮುಂದಕ್ಕೆ ಹೋಗ್ತಾರೆ. ಚಿಕ್ಕ ಬೀಗ್ರೆ, ಈಟಕ್ಕೆ ಬೈದ್ಬಿಟ್ರೆ ಹೆಂಗೆ ಬಸೀರಿ ಅಂತ ವಿದ್ಯಾವರಪ್ಪ ಹೇಳ್ತಾನೆ. ಇದೆಲ್ಲ ಸಾಕ್ಷಿ ಇದ್ಕೊಂಡು ಹಿಡಿದು 4 ಬಿಡೋದು ಬಿಟ್ಟು ಇಷ್ಟೆಲ್ಲ ಈ ರಿಸ್ಕ್ ಯಾಕೆ ತಗೋಬೇಕಾಗಿತ್ತು? ಏನಾದರೂ ಹೆಚ್ಚು ಕಮ್ಮಿ ಆಗಿ ಈ ವಿಚಾರ, ಇದರಲ್ಲಿರೋ ವಿಚಾರ ಎಲ್ಲ ಹೊರಗಡೆ ಬಂದಿದ್ರೆ, ನಿಮ್ಮ ಕಣ್ಣು ತಪ್ಪಿಸಿ ಇದನ್ನೆಲ್ಲ ತಗೊಂಡೋಗಿದ್ದಿದ್ರೆ ಯಾರು ಜವಾಬ್ದಾರಿ ಅಂತಾರೆ ಶಿವರಾಮೇಗೌಡರು. ಅದಾಗಬಾರ್ದು ಅಂತ ಗೌಡ್ರೆ ದುಡ್ಡು ಮತ್ತು ಫೈಲ್ ಜೊತೆ GPS ಟ್ರ್ಯಾಕರ್ನ ಅಳವಡಿಸಿದ್ವಿ. ಅವರದನ್ನು ಎಲ್ಲಿಗೆ ತಗೊಂಡೋದ್ರು ನಾವು ಅವ್ರದ್ದು ಲೊಕೇಶನ್ನ ಟ್ರೇಸ್ ಮಾಡಿ ತಿಳ್ಕೊತಾ ಇದ್ವು ಅಂತ ರಮೇಶ್ ಪೊಲೀಸು ಹೇಳ್ತಾರೆ. ವಿದ್ಯಾ, ನಾನು ಕಣಪ್ಪ, ನಾನು ರಮೇಶ್ ಚಿಕ್ಕಪ್ಪ, ನಮ್ಮ ಹುಡುಗನೊಬ್ಬನ್ನ ನಿಮ್ಮ ಮನೆ ಕಳಿಸ್ತೀನಿ. ಅವನು ನಿನ್ನ ಕೈಲಿ ಒಂದು ಡಿವೈಸ್ ಕೊಡ್ತಾನೆ. ನೀನು ಅದನ್ನು ಯಾರಿಗೋ ಕಾಣ್ದಿದ್ದಂಗೆ ದುಡ್ಡು ಅಥವಾ ಫೈಲು ಯಾವುದ್ರಲ್ಲಾದರೂ ಒಂದರಲ್ಲಿ ಇಟ್ಬಿಡವ್ವ ಅಂತ ಪೊಲೀಸ್ ರಮೇಶ್ ಅವರು ಹೇಳ್ತಾರೆ. ಸರಿ ಚಿಕ್ಕಪ್ಪ ಅಂತಾಳೆ ವಿದ್ಯಾ. ಡಿವೈಸನ್ನು ಪೊಲೀಸವ್ರ ಕಡೆಯವರು ತಂದುಕೊಡ್ತಾರೆ. ವಿದ್ಯಾ ಅದನ್ನು ತಗೊಂಡೋಗಿ ಆ ಗೋಣಿ ಚೀಲದಲ್ಲಿ ದುಡ್ಡಿರೋ ಮತ್ತು ಫೈಲ್ನಲ್ಲಿ ಗೋಣಿ ಚೀಲದಲ್ಲಿ ಹಾಕ್ಬಿಡ್ತಾಳೆ. ಅಷ್ಟೇ ಅಲ್ಲ ಗೌಡ್ರೆ, ಅವರು ಕಣ್ಣು ತಪ್ಪಿಸಿ ಆ ಫೈಲ್ನು ಮತ್ತು ದುಡ್ಡನ್ನು ಆ ಫ್ರೆಂಡ್ ಜೊತೆ ಕಳಿಸಿದ್ಮೇಲೆ ನಾವು ಟ್ರ್ಯಾಕರ್ನಿಂದ ಫಾಲೋ ಮಾಡಿದ್ವಿ. ಮತ್ತೆ ಬೆಟ್ಟಯ್ಯ ಆ ಫೈಲ್ ಇಸ್ಕೊಂಡು ನೋಡಿ ಇವತ್ತಿಗೆ ಆ ಶಿವರಾಮೇಗೌಡನ ಅಧ್ಯಾಯ ಅಂತ್ಯ. ಫೈಲು ದುಡ್ಡು ಅಲ್ಲೇ ಬಿಟ್ಬಿಟ್ಟು ನಿಮ್ಮ ಮಟ್ಟಿಗೆ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ನಾವು ಲಾಕ್ ಮಾಡ್ಕೊಂಡ್ವಿ. ಬೆಟ್ಟದಯ್ಯ ಬರೋ ಕಾರ್ಗೆ ಕಲ್ಲುಗಳು ಅಡ್ಡ ಇಟ್ಬಿಟ್ಟು ದಾರಿದಲ್ಲಿ ಅಡ್ಡ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ರು. ಕಾರ್ ನಿಲ್ಸಿದ ತಕ್ಷಣ ಏಕಾಏಕಿ ಕತ್ತನ ಪಟ್ಟೆಗೆ ಕೈ ಹಾಕಿ ಹಿಡ್ಕೊತಾನೆ ವಿದ್ಯಾವರಪ್ಪ ಬೆಟ್ಟದಯ್ಯನ ಕತ್ತನ ಪಟ್ಟೆಗೆ. ಯಾರೋ ನೀನು, ನನ್ನ ಹಿಂಗ್ಯಾಕೋ ಹಿಡ್ಕೊಂಡಿದ್ಯಾ, ನಾನು ಯಾರೋ ಅಂತ ಗೊತ್ತಾ ಅಂತಾನೆ ಬೆಟ್ಟದಯ್ಯ. ಹೆಣ್ಣನ್ನು ಮುಂದ್ಗೂಟೆ ಬಿಟ್ಕೊಂಡು ಏನೆಲ್ಲ ಆಟ ಆಡ್ತಾ ಇದೆಯಾ ಅಂತ ನಮಗೂ ಗೊತ್ತದೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನೀನು ಮರ್ಯಾದೆಯಿಂದ ಬಿಟ್ಟರೆ ಸರಿ, ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಬೆಟ್ಟದಯ್ಯ ಹೇಳ್ತಾನೆ. ಮರ್ಯಾದೆಯಿಂದ ಬಿಡಬೇಕಾ? ಬಿಡ್ತೀನಿ ಅಂತ ರಮೇಶಣ್ಣ ಅಂತ ಕೂಗ್ತಾರೆ. ವಿದ್ಯಾವರಪ್ಪ ಅಲ್ಲಿಗೆ ಪೊಲೀಸರು ಬಂದು ಲಾಕ್ ಮಾಡ್ಕೊತಾರೆ. ನಿಮ್ಮನ್ನು ಎಲ್ಲಿಗೆ ತಗೊಂಡೋಗ್ಬಿಡ್ಬೇಕೋ ಅಲ್ಲೇ ಬಿಡ್ತೀನಿ,
ಇವ್ರನ್ನ ಬಿಗ್ರಟ್ಟಿ ಕರ್ಕೊಂಡೋಗಿ ಫೈಲು ದುಡ್ಡು ಸಮೇತ ಲಾಕ್ ಮಾಡ್ಕೊಂಡವ. ದೊಡ್ಡಣ್ಣವ ಸಾವುಕಾರ್ರೆ ವಿದ್ಯಾವರಪ್ಪ ಹೇಳಿ ಅವ್ರನ್ನೆಲ್ಲ ಕರ್ಕೊಬಂದಿದ್ದು ಈ ಸ್ಟೋರಿ ಹೇಳ್ತಾರೆ. ಶಿವರಾಮೇಗೌಡರು ರಂಜಿನಿನ ನೋಡ್ಬಿಟ್ಟು ಅದು ಸರಿ ಇವಳ್ಯಾರು, ಸುಭಾಷನ್ಗೆ ಇವಳು ಹೆಂಗೆ ಸಿಕ್ಕಿದ್ಲು ಅಂತ ಕೇಳ್ತಾರೆ. ಇವಳು ಬೆಟ್ಟೈನ್ ಪಬ್ನಲ್ಲಿ ಕೆಲಸ ಮಾಡೋಳು ಗೌಡ್ರೆ. ಅಲ್ಲಿಗೆ ಬರೋ ದೊಡ್ಡ ದೊಡ್ಡ ಶ್ರೀಮಂತರನ್ನ ಅವಳು ಅಲ್ಲಿ ಬಲೆಗೆ ಹಾಕ್ಕೊಂಡು ಅವ್ರ ಪರ್ಸ್ನಲ್ ವೀಡಿಯೋಸು ಫೋಟೋಸು ತೆಗೆದು ಅವ್ರ ಕಾರ್ಯ ಸಾಧಿಸ್ಕೊಳ್ಳೋದು ಅವಳ ಕೆಲಸ. ನಮ್ಮ ಮಂಡ್ಯದಲ್ಲಿ ಇವಳಿಂದ ಶಾನೆ ಜನ ಮೋಸ ಹೋಗವ್ರೆ ಗೌಡ್ರೆ. ಇವಳ ಮೇಲೆ ಸುಮಾರು ಸ್ಟೇಷನ್ಗಳಲ್ಲಿ ಬೇಕಾದಷ್ಟು ಕಂಪ್ಲೇಂಟ್ ಆಗವೆ. ಸರಿ ಗೌಡ್ರೆ, ನಾವು ಇವ್ರ ಮೇಲೆ ಏನು ಕಾನೂನಿನ ರೀತಿ ಕ್ರಮ ತಗೋಬೇಕೋ ತಗೊತೀವಿ. ಮಟ್ಟಿಯಿಂದ ಯಾರಾದರೂ ಒಬ್ರು ಬಂದು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ಕೇಸು ಸ್ಟ್ರಾಂಗ್ ಆಗ್ತದೆ ಗೌಡ್ರೆ ಅಂತ ಪೊಲೀಸು ಹೇಳ್ತಾರೆ. ಸರಿ, ಈ ಕಾರ್ಯಕ್ರಮ ಮುಗಿದ್ಮೇಲೆ ಗೋವಿಂದ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಹೇಳಿ ಶಿವರಾಮೇಗೌಡರು, ಏನು ಹೇಳ್ದೆ ನೀನು ಬೀಳೋ ಟೈಮು ಶುರು ಅಂತ ಹೇಳ್ದೆ ತಾನೆ? ಬಿದ್ದವ್ರು ಯಾರೋ ಬೆಟ್ಟ 4 ಜನದ ಸೇವೆ ಮಾಡ್ತಾ ಅವ್ರ ಮನ್ಸು ಗೆದ್ದು ನಾನು ಮೇಲಕ್ಕೆ ಬರೋ ದಾರಿ ಆರಿಸ್ಕೊಂಡೆ. ಆದರೆ ನೀನು ಅನ್ಯಾಯದ ದಾರಿಯಲ್ಲಿ ಮುಂದೆ ಬರೋಕ್ಕೆ ನೋಡಿದೆ. ಅದಕ್ಕೆ ಅದ್ಯಾರು ನಿನಗೆ ಸರಿಯಾದ ಬ್ರೇಕ್ ಹಾಕ್ದ ನೋಡು. ನೀನು ಆಯ್ಕೆ ಮಾಡ್ಕೊಂಡಿರೋದು ನಿನ್ನ ದಾರಿ ಫಲ. ಹೋಗಿ ಅನ್ಭೋಗ್ಸು. ಇನ್ನೊಂದು ಕ್ಷಣನೂ ಇಲ್ಲಿ ನಿಂತ್ಕೋಬೇಡ. ರಮೇಶಣ್ಣ ಹೇಳ್ಕೊಂಡೋಗಿ ಅವನ್ನ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಪೊಲೀಸರು ಅವ್ರನ್ನೆಲ್ಲ ಹೇಳ್ಕೊಂಡೋಗ್ತಾರೆ. ಅನ್ನ ತಿಂದ ಮನೆಗೆ ಕನ್ನ ಹಾಕ್ಬಿಟ್ರಲ್ಲ, ನೀವೆಲ್ಲರೂ ಮನುಷ್ಯರ. ನನಗಿಂತ ದ್ರೋಹ ಮಾಡೋದಕ್ಕೆ ನಂಬಿಕೆ ದ್ರೋಹ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬಂತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಬಾವ, ನಿಮಗೆ ಮೋಸ ಮಾಡಬೇಕಂತ ಖಂಡಿತ ಈ ಕೆಲಸ ಮಾಡಲಿಲ್ಲ ಬಾವ. ಅವಳು ಹೇಳ್ದಂಗೆ ಕೇಳದೆ ಹೋದರೆ ನ್ಯೂಸ್ ಚಾನಲ್ಗೆ ಹೋಗ್ತೀನಿ ಅಂತ ಎದುರಿಸ್ಬಿಟ್ಲು. ಅದಕ್ಕೆ ಫೈಲ್ನೂ ದುಡ್ಡನ್ನೂ ಕೊಟ್ಟಂಗೆ ಮಾಡಿ ಸಾಕ್ಷಿ ಸಮೇತ ಪೊಲೀಸರಿಗೆ ಹಿಡ್ಕೊಂಡಂಗೆ ಮಾಡಿದ್ವಿ. ದೇವ್ರ ದಯೆ, ಆ ಕೆಲಸವ ನಮ್ಮ ಮುದ್ದು ಸೊಸೆ ಮಾಡವಳೆ ಅಟ್ಟಯ್ಯ ಅಂತಳೆ ಈಶ್ವರಿ. ಹುಚ್ಚು ಬಾಯಿ, ಇನ್ನೂ ನಿನ್ನ ಬೂಟಾಟ್ಕೆ ಮಾತನ್ನ ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಾಯಿ ಜೊತೆ ಸೇರಿಕೊಂಡು ನೀನು ಯಾವತ್ತು ನನ್ನ ಕನ್ನ ಹಾಕೋಕ್ಕೆ ಯೋಚನೆ ಮಾಡ್ದೋ ಅವಾಗಲೇ ನನ್ನ ನಂಬಿಕೆ ಕಳ್ಕೊಂಡ್ಬಿಟ್ಟೆ ನೀನು. ನಾನು ಎಲ್ರಂಗೆ ನನ್ನ ಹೆಂಡ್ರು ನನ್ನ ಮಕ್ಕಳು ಮಾತ್ರ ನನ್ನ ಕುಟುಂಬ ಅಂದ್ಕೊಂಡೆ. ತಮ್ಮ, ಅವ್ರ ತಂಗಿ, ಹೆಂಡ್ರು, ಮಕ್ಕಳು ಇವರೆಲ್ಲ ನನ್ನ ಕುಟುಂಬ ಅಂದ್ಕೊಂಡೆ ನೋಡು. ಅದು ನಾನು ಮಾಡಿದ ತಪ್ಪು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಶ್ವರಿ ಶಿವರಾಮೇಗೌಡರು ಕಾಲು ಹಿಡ್ಕೊಂಡು, ಬಾವ ನಿಮ್ಮ ಮರ್ವಾದೆ ಬಗ್ಗೆ ಯೋಚನೆ ಮಾಡಿದೆ. ದೊಡ್ಡ ತಪ್ಪು ಮಾಡಿಬಿಟ್ಟೆ ಬಾವ. ದಯವಿಟ್ಟು ನನ್ನ ಕ್ಷಮಿಸಿ ಬಾವ. ನಿಮ್ಮ ತಮ್ಮನ ಮಗ ಅಂತ ಗೊತ್ತಾದ ಮೇಲೆ ಅವಳು ನಿಮ್ಮ ಹೆಸ್ರಿಗೆ ಮಸಿ ಬಳಿಬೇಕು ಅಂತ ಇಂಥ ಕೆಲಸ ಮಾಡವಳೆ. ಅದಕ್ಕೆ ಎದ್ರುಕೊಂಡು ಈ ಕೆಲಸ ಮಾಡಿಬಿಟ್ಟೆ ಬಾವ. ಇಲ್ಲಿ ನನ್ನ ಮಗನ ಉಳಿಸ್ಕೋಬೇಕು ಅನ್ನೋದು ಸ್ವಾರ್ಥಕ್ಕಿಂತ ನಿಮ್ಮ ಮರ್ವಾದಿ ಎಲ್ಲಿ ಹೊರಟೋತದ ಅಂತ ಭಯದಿಂದ ನಾನು ಈ ಕೆಲಸ ಮಾಡಂಗೆ ಮಾಡಿಬಿಡ್ತು ಅಂತ ಈಶ್ವರಿ ಕಾಲು ಹಿಡ್ಕೊಂಡು ಅಳ್ತಿರ್ತಾಳೆ. ದೊಡ್ಡಪ್ಪ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟವನೇ, ಕ್ಷಮಿಸ್ಬಿಡು ದೊಡ್ಡಪ್ಪ ಅಂತ ಚಿತ್ರ ಕೈ ಮುಗಿದು ಅಳ್ತಿರ್ತಾಳೆ. ಅವ್ನು ಮಾಡಿರೋ ತಪ್ಪಿಗೆ ನಿಮ್ಮ ಹೆಸ್ರಿಗೆ ಎಲ್ಲಿ ಧಕ್ಕೆ ಬರುತ್ತೋ ಅಂತ ಇಂಥ ಕೆಲಸ ಮಾಡಿದ್ದು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ದೊಡ್ಡಪ್ಪ ಅಂತ ಕಾಲು ಹಿಡ್ಕೊಳಕ್ಕಂತ ಹೋಗ್ತಾಳೆ ಚಿತ್ರ. ನಿತ್ಕೋ, ನಮ್ಮ ಅಣ್ಣನ ಕಾಲು ಹಿಡ್ಕೊಳೋ ಯೋಗ್ಯತೆ ಕೂಡ ನಿಮಗಿಲ್ಲ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಲೇ ವಂಶ ಆಳ್ ನನ್ನ ಮಗನೇ, ಯಾಕೋ ಇಂಥ ಕೆಲಸ ಮಾಡಿದೆ? ಹೋಗಿ ನನ್ನ ಮಗನ ಕಾಲು ಹಿಡ್ಕೊ. ಆಗ್ಲಾದ್ರೂ ನೀನು ಮಾಡಿರೋ ಪಾಪ ಕಮ್ಮಿ ಆದಿತ್ತೇನೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಸುಭಾಷ ಕಾಲು ಹಿಡ್ಕೊಳಕ್ಕಂತ ಬರ್ತಾನೆ. ನೀನು ಯಾಕ್ಲ ಬರ್ತೀಯಾ? ನಿತ್ಕೊಳ್ಳ. ನಿನ್ನಂಥವ್ರ ನೆರಳು ಕೂಡ ಸೋಕ್ಬಾರ್ದು. ನಿನ್ನನ್ನು ನಂಬೋದು ಒಂದೇಯ, ನಾಗರಾವ್ಗೆ ಹಾಲೆರೆಯೋದು ಒಂದೇಯ ಅಂತಾರೆ ಶಿವರಾಮೇಗೌಡರು. ದೊಡ್ಡಪ್ಪ ಏನೋ ಗೊತ್ತಿಲ್ಲದೆ ಅಂತಾನೆ ಸುಭಾಷ. ಹುಚ್ಚು ಬಾಯಿ, ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ತಿಪ್ಪೆ ಕಡೆನೇ ನೋಡ್ತೈತಂತೆ ಅಂತ ಜಾಯಿಮಾನ ನಿಂದು. ಕಡೆ ಪಕ್ಷ ಆ ನಾಯಿಗಿರೋ ನಿಯತ್ ಕೂಡ ನಿಮಗಿಲ್ಲ. ವಿಶ್ವಾಸ ದ್ರೋಹಿ ನೀನು. ಗೋವಿಂದ, ಇಷ್ಟೆಲ್ಲ ಆದಮೇಲೆ ನಿನ್ನ ಮಗ ಬದಲಾಗ್ತಾನೆ ಅಂತ ನನಗೆ ಯಾವ ನಂಬಿಕೆನೂ ಇಲ್ಲ. ನಿನಗೇನಾದರೂ ಆ ನಂಬಿಕೆ ಇದ್ದರೆ ನೀನೇನು ಬೇಕಾದರೂ ಮಾಡ್ಕೊ. ಈ ವಿಷಯಕ್ಕೆ ನಾನು ಯಾವುದೇ ಕಾರಣಕ್ಕೂ ತಲೆ ಹಾಕೋಕ್ಕಿಲ್ಲ. ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಪಾಪಿ ನನ್ನ ಮಗನೇ, ಯಾಕೋ ಇಂಥ ಕೆಲಸ ಮಾಡಿದೆ? ಜೀವನದಾಗೆ ನೀನು ದೊಡ್ಡ ಮನುಷ್ಯ ಆಗಬೇಕು, ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಅಂತ ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ರೋ ಅಂಥವ್ರಿಗೆ ಹಿಂಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲೋ. ಅದು ಹೆಂಗೋ ನಮ್ಮ ವಂಶದಲ್ಲಿ ಉಟ್ಬಿಟ್ಟೆ ನೀನು. ಅಯ್ಯೋ ಪಾಪಿ ಹೆಂಗ್ಲ ಅಂತ ಅಂದ್ಬಿಟ್ಟು ಸುಭಾಷನ್ ಹಿಡ್ಕೊಂಡು ಗೋವಿಂದೇಗೌಡರು ಹೊಡಿತಿರ್ತಾರೆ. ಈಶ್ವರಿ ಬಿಡ್ಸೋಕ್ಕಂತ ಬರ್ತಾಳೆ. ಈಶ್ವರಿ, ಇವನ ಪರ ಏನಾದರೂ ವಹಿಸ್ಕೊಂಡು ಮಾತಾಡಿದ್ರೆ ನಿನ್ನನ್ನು ಅಟ್ಟಿ ಬಿಟ್ಟು ಓಡಿಸ್ಬೇಕಾಗ್ತದೆ. ಸುಮ್ಕೆ ನಿಂತ್ಕೊಂಡ್ರೆ ಬದುಕಿರ್ತೀಯ, ಇಲ್ಲದೆ ಹೋದರೆ ಲೇ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಇವತ್ತು ನಿನಗೂ ಈ ಅಟ್ಟಿಗೂ ಋಣ ಮುಗ್ದೋಯ್ತು. ಇನ್ನೊಂದು ಕ್ಷಣನೂ ನೀನು ಇಲ್ಲಿ ನಿಂತ್ಕೋಬೇಡ, ಹೊಂಟೋಗು. ಯಾವತ್ತೂ ನಮ್ಮ ಅಟ್ಟಿ ಮೇಲೆ ನಿನ್ನ ನೆರಳು ಕೂಡ ಬೀಳಬಾರ್ದು ಅಂತ ಹೇಳಿ ಗೋವಿಂದೇಗೌಡರು ಈಶ್ವರಿ ಮುಖ ನೋಡಿಕೊಂಡು, ನಿಮಗೂ ಅಷ್ಟೇಯ, ನಿಮಗೂ ಇವನಿಗೂ ಸಂಬಂಧ ಮುಗ್ದೋಯ್ತು. ಅವನು ಕೂಡ ಇನ್ಯಾವತ್ತು ಮಾತಾಡಬಾರ್ದು, ಅವನ ಸಂಪರ್ಕ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಮಾಡಿದ್ರು ಆವತ್ತಿಗೆ ನಿಮ್ಮ ಕತೆನೂ ಮುಗ್ದೋಯ್ತು. ಇನ್ನೂ ಏನೋ ನಿಂತಿದ್ಯಾ, ನಡಿಯಾ ಅಂತ ಅಂದ್ಬಿಟ್ಟು ಕತ್ತನ ಪಟ್ಟೆ ಹಿಡಿದು ಆಚೆಗೆ ತಳ್ತಾರೆ ಗೋವಿಂದೇಗೌಡರು. ಇನ್ಯಾವತ್ತು ನಮ್ಮ ಅಟ್ಟಿ ಕಡೆಗೆ ಬರೋದಕ್ಕೆ ಹೋಗಬೇಡ. ಜೂದ ಮೇಲೆ ಆಸೆ ಇದ್ದರೆ ಕಣ್ಣಿಗೆ ಕಾಣ್ದಂಗೆ ಹೊಂಟೋಗು.
ಇಲ್ಲಾಂದರೆ ನಿನ್ನಂಥ ಮಗನಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ನಾನೇ ನಿನ್ನ ತುಳಿದು ಸಾಯಿಸ್ಬಿಡ್ತೀನಿ ಥೂ ಅಂತ ಹೇಳಿ ಉಗ್ದಿ ಹೊರಟೋಗ್ತಾರೆ ಒಳಗಡೆ ಗೋವಿಂದೇಗೌಡರು. ಇತ್ತ ಈಶ್ವರಿ ಶಿವರಾಮೇಗೌಡರು ಕಾಲನ್ನ ಹಿಡ್ಕೊಂಡು ಅಳ್ತಿರ್ತಾಳೆ. ಏ ಈಶ್ವರಿ, ಮಕ್ಕಳು ಕೆಡೋದಕ್ಕೆ ಎತ್ತವರೇ ಕಾರಣ ಅನ್ನೋದನ್ನ ನೀನು ಸಾಬೀತು ಮಾಡಿಬಿಟ್ಟೆ. ಈಗ ಯಾಕೆ ನನ್ನ ಮಗಳನ್ನ ಕಾಲು ಹಿಡ್ಕೊಂಡು ಗೋಳಾಡ್ತಾ ಇದೀಯಾ? ಏಯ್ ಎದೊಳೆ ಮ್ಯಾಕೆ ಅಂತಾಳೆ ಅಜ್ಜಮ್ಮ. ವಯಸ್ಸಲ್ಲಿ ಚಿಕ್ಕೋಳೆ ಆದ್ರೂ ಇದನ್ನೆಲ್ಲ ನಿಭಾಯಿಸಿರೋ ರೀತಿ ನೋಡಿದ್ರೆ ನಾವೆಲ್ಲರೂ ತಲೆ ಬಗ್ಸ್ಬೇಕಾಗ್ತದೆ. ಒಂದು ವೇಳೆ ನೀನು ಈ ವಿಷಯನ ನನಗೆ ಹೇಳ್ಬಿಟ್ಟಿದ್ರು ಈ ರೀತಿ ಬಗೆಹರಿಸ್ತಾ ಇದ್ವೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ಮಾನ ಪ್ರಾಣ ಎರಡನ್ನೂ ಉಳಿಸ್ಬಿಟ್ಟೆ ಕಣವ್ವ. ಸಮಸ್ಯೆ ಬಂದಾಗ ಅದನ್ನು ಸಹಿಸ್ಕೊಳ್ಳೋದೊಂದಾದರೆ ಅದನ್ನು ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ತೆಗಿಯೋದು ಇನ್ನೊಂದು. ಆದರೆ ನೀನು ಎಲ್ಲನೂ ಸಹಿಸ್ಕೊಂಡು ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಾ ಇದೀಯ ನೋಡು. ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣವ್ವ. ಇಟ್ವಾಗ್ಲೂ ನೀನು ನಮ್ಮ ಅಟ್ಟಿ ಸೊಸೆಯಾಗಿ ಬಂದಿದ್ದು ನಾವೆಲ್ಲರೂ ಪುಣ್ಯ ಮಾಡಿದ್ವಿ. ನೀನು ನಮ್ಮ ಮುದ್ದು ಸೊಸೆ ಮಾತ್ರ ಅಲ್ಲ ಕಣವ್ವ, ನಮ್ಮ ಅಟ್ಟಿಗೆ ಸೌಭಾಗ್ಯ ದೇವತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಾವಯ್ಯ ಹಿಂಗೆಲ್ಲ ಮಾತಾಡಿ ನನ್ನನ್ನು ಹೊರಗಿನವಳು ಹಂಗೆ ಮಾಡಬೇಡಿ. ಅಟ್ಟಿ ಸೊಸೆಯಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಆಟಯ್ಯ ಹೇಳ್ಬೇಕು ಅಂದರೆ ನೀವು ನನ್ನ ನಂಬಿ ನನ್ನ ಯೋಗ್ಯತೆ ಮೀರಿ ಜವಾಬ್ದಾರಿನ ನನಗೆ ಕೊಟ್ಟಿದ್ದೀರಾ. ಅಂದಮೇಕೆ ಆ ನಂಬಿಕೆನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ನೋಡವ್ವ, ನೀನು ನಾನು ಕೊಟ್ಟ ಜವಾಬ್ದಾರಿನ ಬರೀ ಹೊರಲಿಲ್ಲ, ಉಳಿಸ್ಕೊಂಬಿಟ್ಟೆ. ಸೊಸೆಯಾಗಿ ನೀನು ನಿನ್ನ ಜವಾಬ್ದಾರಿನ ನಿಭಾಯಿಸಿ ಅಂದಮೇಕೆ ನಾನು ಮಾವನಾಗಿ ನನ್ನ ಕರ್ತವ್ಯನ ನಿಭಾಯಿಸ್ಬೇಕಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನು ಬೀಗ್ರೆ ಅಂತಾರೆ ವಿದ್ಯಾವರಪ್ಪ. ಹೇಳ್ತೀನಿ, ನಮ್ಮ ಅಟ್ಟಿ ಘನತೆ ಕಾಪಾಡಿರೋ ನಿನಗೆ ನಾನು ಒಂದು ಬಹುಮಾನ ಕೊಡಬೇಕಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನು ಮಾವಯ್ಯ ಅದು ಅಂತ ವಿದ್ಯೆ ಕೇಳ್ತಾಳೆ. ಅಮ್ಮಿ ಹೇಳ್ತಾರೆ ನೋಡು, ನೀನೇ ಆಶ್ಚರ್ಯ ಬಿದ್ದೋತೀಯ ಅಂತಾನೆ ಭದ್ರ. ಶಿವರಾಮ, ಇವಳು ಮಾಡಿರೋ ಕೆಲಸಕ್ಕೆ ನೀನು ಏನು ಕೊಟ್ಟರು ಕಡಿಮೆ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಹ್ಞೂ ದಿಟ ಕಣವ್ವ, ಉಡುಗೊರೆನ ಬಹುಮಾನ ಅಂತ ಕೊಟ್ಟರೆ ಅದು ಈ ಕ್ಷಣದಲ್ಲಿ ಮಾತ್ರ ಖುಷಿ ಕೊಡ್ತದೆ. ಅದು ಅವಳ ಕನಸಿಗೆ ಬೆಂಬಲ ಕೊಟ್ಟರೆ ಇಡೀ ಜೀವನ ಪೂರ್ತಿ ಉಳಿತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನ್ಲ ಹೇಳ್ತಾ ಇದ್ದೀಯಾ ಅಂತಾಳೆ ಅಜ್ಜಮ್ಮ. ನನ್ನ ಸೊಸೆ ಡಾಕ್ಟ್ರ್ ಆಗಬೇಕಾಗಿದ್ದು ಕನಸನ್ನ ನಾನು ನನಸು ಮಾಡೋ ತೀರ್ಮಾನ ಮಾಡಿವ್ನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಲ್ಲರಿಗೂ ಖುಷಿಯಾಗುತ್ತೆ. ತನ್ನ ಹೆಂಡ್ರ ಆಸೆಗೆ ಒತ್ತಾಸೆಯಾಗಿ ನಿಂತಿರೋ ನನ್ನ ಮಗನ ಮಾತಿಗೆ ಬೆಲೆ ಕೊಟ್ಟು ವಿದ್ಯೆನ ಡಾಕ್ಟ್ರ್ ಓದ್ಸೋಕ್ಕೆ ನಾನು ಒಪ್ಕೊಂಡಿದ್ದೀನಿ. ಅದನ್ನು ಇವತ್ತು ವಿದ್ಯೆ ಮಾಡಿರೋ ಕೆಲಸಕ್ಕೆ ನನ್ನ ಕಡೆಯಿಂದ ಕೊಡ್ತಿರೋ ಉಡುಗೊರೆ ಅಂತ ನಾವೆಲ್ಲರೂ ತಿಳ್ಕೊಂಡ್ರೂ ಸರಿ. ಇದು ಮಾವನಾಗಿ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡ್ರೂ ಸರಿ. ಅಮ್ಮ ವಿದ್ಯಾ, ನೀನು ಆಸೆ ಪಟ್ಟಂಗೆ ನೀನು ಡಾಕ್ಟ್ರು ಓದ್ಬೋದು, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಅದೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.